ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ಇಂದಿನ ಪಾತ್ರ ಸೀತೆ. ಮಿಥಿಲೆಯ ದೊರೆ ಸೀರಧ್ವಜ ಜನಕನ ಮಗಳು ಸೀತೆ. ರಾಮನ ಪತ್ನಿ, ದಶರಥ ಮಹಾರಾಜನ ಹಿರಿಯ ಸೊಸೆ. ಕುಶಾಲ್ ಅವರು ಈಕೆಯ ಮಕ್ಕಳು. ಜಾನಕಿ, ವೈದೇಹಿ, ಮೈಥಿಲಿ ಈಕೆಯ ಇತರ ಹೆಸರುಗಳು. ಒಮ್ಮೆ ಜನಕರಾಜ ಪುತ್ರಕಾಮೇಷ್ಟಿ ಯಾಗ ನಡೆಸುವ ಉದ್ದೇಶದಿಂದ ಭೂಮಿಯನ್ನು ಉಳಲು ತೊಡಗಿದ. ಯಜ್ಞಭೂಮಿಯನ್ನು ಶುದ್ಧಗೊಳಿಸಲು ಯಜಮಾನನೇ ಮೊದಲು ಯಾಗಭೂಮಿಯನ್ನು ಉಳುವುದು ಪದ್ಧತಿ. ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ನೇಗಿಲಿನ ಗುಳಕ್ಕೆ ಹೆಣ್ಣು ಶಿಶುವುಳ್ಳ ಒಂದು ಪೆಟ್ಟಿಗೆ ಸಿಕ್ಕಿತು. ಆ ಶಿಶುವೇ ಸೀತೆ. ನೇಗಿಲಿನಿಂದ ಉತ್ತಾಗ ಭೂಮಿಯಲ್ಲಾಗುವ ಗೆರೆಗೆ ಸೀತಾ ಎಂದು ಹೆಸರು. ಜನಕ ಮಗಳಿಗೆ ಅದೇ ಹೆಸರಿಟ್ಟು ಸ್ವಂತ ಮಗಳಂತೆ ಸಾಕಿ ಬೆಳೆಸಿದ. ಅಯೋನಿಜಿಯಾದ ಸೀತೆಯನ್ನು ವೀರ್ಯಶುಲ್ಕದ ಮೂಲಕ ವಿವಾಹ ಮಾಡಿಕೊಡಲು ಜನಕ ನಿರ್ಧರಿಸಿದ. ದೇವತೆಗಳು ತನ್ನಲ್ಲಿ ನ್ಯಾಸರೂಪವಾಗಿ ಇರಿಸಿದ್ದ ಶಿವಧನುಸ್ಸನ್ನು ಯಾರು ಹೆದೆಯೇರಿಸಿ ಅತುಲ ಪರಾಕ್ರಮವನ್ನು ಪ್ರದರ್ಶಿಸುವರೋ ಅವರಿಗೆ ಮಗಳನ್ನು ಕೊಡುವುದಾಗಿ ಪಣವಿರಿಸಿ ಜನಕ ಸೀತಾ ಸ್ವಯಂವರ ಏರ್ಪಡಿಸಿದ. ಹಲವು ರಾಜರು ಯತ್ನಿಸಿ ವಿಫಲರಾದರು. ಹಲವರು ಮಿಥಿಲಾಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು. 1 ವರ್ಷ ಯುದ್ಧ ನಡೆದು ಜನಕ ರಾಜರನ್ನೆಲ್ಲ ಹಿಮ್ಮೆಟ್ಟಿಸಿದ. ಇದೇ ಸಂದರ್ಭ ವಿಶ್ವಾಮಿತ್ರರೊಡಗೂಡಿ ಸ್ವಯಂವರಕ್ಕೆ ಬಂದ ರಾಮ ಸುರಳೀತವಾಗಿ ಶಿವಧನುಸ್ಸಿನ ಗ್ರಹಣ, ಧಾರಣ, ತೋಲನ ಮತ್ತು ಆರೋಪಣ ಮಾಡಿದ. ತಂದೆಯ ಅನುಮತಿ ಪಡೆದು ಸೀತೆಯನ್ನು ವರಿಸಿದ. ಸೀತಾ ಕಲ್ಯಾಣ ಅತ್ಯಂತ ವೈಭವದಿಂದ ನಡೆಯಿತು. ರಾಮನೊಂದಿಗೆ ಅಯೋಧ್ಯೆಗೆ ಬಂದ ಸೀತೆ ಸುಮಾರು 12 ವರ್ಷ ಸುಖದ ದಿನಗಳನ್ನು ಕಂಡಳು. ತಂದೆಯ ಮಾತನ್ನು ನಡೆಸಲೆಂದು ಶ್ರೀರಾಮ ಕಾಡಿಗೆ ಹೊರಟಾಗ ತಾನೂ ಹೊರಟಳು. ಬೇಡವೆಂದು ಬುದ್ಧಿ ಹೇಳಿದ ಕೌಸಲ್ಯೆಯೊಂದಿಗೆ ಪತಿವ್ರತಾ ಧರ್ಮದ ಕುರಿತು ಸಂವಾದ ನಡೆಸಿದಳು. ಅರಣ್ಯದಲ್ಲಿ ಅತ್ರಿ ಋಷಿಯ ಪತ್ನಿ ಅನಸೂಯಾದೇವಿ ಪತಿವ್ರತಾ ಧರ್ಮವನ್ನು ಸೀತೆಗೆ ಬೋಧಿಸಿ ವಸ್ತ್ರಾಭರಣಗಳನ್ನು, ಅಂಗರಾಗವನ್ನು ನೀಡಿದ್ಲು. ವಿರಾಧ ಎಂಬ ರಾಕ್ಷಸ ಸೀತೆಯನ್ನು ಅಪಹರಿಸಿದ. ಆದರೆ ರಾಮಲಕ್ಷ್ಮಣರು ಅವನನ್ನು ವಧಿಸಿದರು. ತಪಸ್ವಿಗಳಾದ ಸುತೀಷ್ಣ ಮುಂತಾದ ಋಷಿಗಳು ರಾಕ್ಷಸರನ್ನು ನಿಗ್ರಹಿಸಿ ತಮ್ಮ ಯಜ್ಞ ಯಾಗಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಂಡಾಗ ವೈರವಿಲ್ಲದೆ ವಿನಾಕಾರಣ ರಾಕ್ಷಸರನ್ನು ಕೊಲ್ಲುವುದು ಬೇಡ ಎಂದು ಸೀತೆ ರಾಮನಲ್ಲಿ ವಿನಯದಿಂದ ಬೇಡಿಕೊಂಡಳು. ತಂಗಿ ಶೂರ್ಪನಖಿಗಾದ ಅವಮಾನಕ್ಕೆ ಪ್ರತೀಕಾರ ಎಸಗಲು ಸೀತೆಯನ್ನೇ ಅಪಹರಿಸಲು ಉಪಾಯ ಹೂಡಿದ ರಾವಣ ತನ್ನ ಮಾವ ಮಾರೀಚನನ್ನು ಚಿನ್ನದ ಜಿಂಕಿಯಾಗಿ ಸೀತೆ ಎದುರು ಕುಣಿಯಲು ಕಳುಹಿಸಿದ. ಜಿಂಕಿಯನ್ನು ಕಂಡು ಮೋಹಗೊಂಡ ಆಕೆ ಅದನ್ನು ತಂದುಕೊಡುವಂತೆ ಹಠ ಹಿಡಿದಳು. ಜಿಂಕಿಯ ಬೆನ್ನತ್ತಿ ರಾಮ ಹೋದಾಗ ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಗೋಳಿಟ್ಟು ಮಾರೀಚ ರಾಮ ಬಾಣಕ್ಕೆ ಬಲಿಯಾದ. ಪತಿಯ ಆರ್ತಧ್ವನಿಯನ್ನು ಕೇಳಿ ಅವನ ರಕ್ಷಣೆಗೆ ಧಾವಿಸುವಂತೆ ಸೀತೆ ಲಕ್ಷ್ಮಣನನ್ನು ಒತ್ತಾಯಿಸಿದಳು. ಲಕ್ಷ್ಮಣ ಸಮ್ಮತಿಸಲಿಲ್ಲ. ಆಗ ಕ್ರೂರ ವಾಕ್ಯಗಳಿಂದ ಸೀತೆ ಅವನನ್ನು ಜರೆದಳು. ಏಕಾಂಗಿಯಾದ ಸೀತೆಯನ್ನು ರಾವಣ ಅಪಹರಿಸಿದ. ತನ್ನನ್ನು ಅವನು ಎತ್ತಿಕೊಂಡು ಹೋಗುವಾಗ ಋಷ್ಯಮೂಕ ಪರ್ವತದಲ್ಲಿ ಕೆಲವು ವಾನರರು ಕುಳಿತಿರುವುದನ್ನು ಆಕೆ ಕಂಡಳು. ಅವರು ರಾಮನಿಗೆ ವಿಚಾರ ತಿಳಿಸಲೆಂದು ತನ್ನ ಆಭರಣಗಳನ್ನು ಗಂಟು ಕಟ್ಟಿ ಅವರ ಬಳಿ ಎಸೆದಳು. ಲಂಕಾಪುರ ಸೇರಿದ ರಾವಣ ಸೀತೆಯನ್ನು ಒಲಿಸಿಕೊಳ್ಳಲು ಬಹುಬಗೆಯಾಗಿ ಪ್ರಯತ್ನಿಸಿದ. ಶೋಕಾರ್ತಳಾದ ಸೀತೆ ನಡುವೆ ಒಂದು ಹುಲ್ಲುಕಡ್ಡಿಯನ್ನು ಇರಿಸಿಕೊಂಡು ರಾವಣನ ಮುಖಾವಲೋಕನ ಮಾಡದೆ ಉತ್ತರ ನೀಡಿದ್ಲು. ಕೋಪಗೊಂಡ ರಾವಣ ಅವಳನ್ನು ರಾಕ್ಷಸ ಸ್ತ್ರೀಯರ ರಕ್ಷಣೆಯೊಂದಿಗೆ ಅಶೋಕವನದಲ್ಲಿರಿಸಿ 12 ತಿಂಗಳೊಳಗೆ ತನ್ನನ್ನು ಸೇರದಿದ್ದಲ್ಲಿ ಬೆಳಗ್ಗಿನ ಉಪಾಹಾರಕ್ಕೆ ಅಡುಗೆಯವರಿಂದ ಚೂರು ಚೂರಾಗಿ ಕತ್ತರಿಸುವುದಾಗಿ ಆರ್ಭಟಿಸಿದ. ಸೀತಾನ್ವೇಷಣೆಗೆ ಕಪಿ ಸೈನ್ಯ 4 ದಿಕ್ಕಿಗೆ ಹೊರಟಿತು. ನೀಲ, ಹನುಮಂತ ಮೊದಲಾದವರು ದಕ್ಷಿಣ ದಿಕ್ಕಿಗೆ ಹೋದರು. ರಾಮ ಹನುಮಂತನ ಕೈಯಲ್ಲಿ ತನ್ನ ಮುದ್ರೆಯುಂಗುರವನ್ನು ಕೊಟ್ಟ.
ಸಮುದ್ರೋಲ್ಲಂಘನ ಮಾಡಿದ ಹನುಮಂತ ಲಂಕಾಪಟ್ಟಣ ಪ್ರವೇಶಿಸಿ ಅಶೋಕವನಕ್ಕೆ ಬಂದ. ಅಲ್ಲಿ ಸೀತೆಯನ್ನು ಕಂಡು ಸಮಾಧಾನಗೊಂಡನಾದರೂ ಆಕೆಯ ದೈನ್ಯ ಸ್ಥಿತಿಗೆ ಮರುಕಗೊಂಡ. ರಾವಣ ಸೀತೆಗೆ ಪ್ರಲೋಭನೆ ಒಡ್ಡಿದ್ರೂ ಆಕೆ ಅವನನ್ನು ಧಿಕ್ಕರಿಸಿದ್ಲು. ಕೊನೆಗೆ ಪ್ರಾಣತ್ಯಾಗಕ್ಕೂ ಸಿದ್ಧಳಾದಳು. ಆಗ ತ್ರಿಜಟೆ ಎಂಬ ವೃದ್ಧ ರಾಕ್ಷಸಿ ತನಗೆ ಬಿದ್ದ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ರಾಮನಿಂದ ರಾವಣ ಸಂಹೃತನಾಗಲಿರುವುದಾಗಿ ಧೈರ್ಯ ಹೇಳಿದ್ಲು. ಹನುಮಂತ ಸೀತೆಯನ್ನು ಕಂಡು ರಾಮನ ಮುದ್ರೆಯುಂಗುರವನ್ನು ಕೊಟ್ಟ. ರಾಮನ ಬಳಿಗೆ ತಾನೇ ಕರೆದೊಯ್ಯುವೆನೆಂದು ಹೇಳಿದಾಗ ಸೀತೆ ಅದನ್ನು ನಿರಾಕರಿಸಿದಳು. ರಾಮನೇ ಬಂದು ರಾವಣನನ್ನು ಬಂಧು ಸಮೇತ ಕೊಂದು ತನ್ನನ್ನು ಕರೆದೊಯ್ದರೆ ಮಾತ್ರ ತನಗೆ ಸಮಾಧಾನ ಎಂದು ತಿಳಿಸಿದ್ಲು. ಹನುಮಂತ ಸೀತೆ ಬದುಕಿರುವ ಸುದ್ದಿಯನ್ನು ರಾಮನಿಗೆ ತಿಳಿಸಿದ. ಎಷ್ಟೇ ಆಮಿಷಗಳನ್ನೊಡ್ಡಿದ್ರೂ ಸೀತೆ ತನಗೆ ಒಲಿಯದಿದ್ದಾಗ ರಾವಣ ರಾಮನ ಮಾಯಾಶಿರಸ್ಸನ್ನೂ ಧನುಸ್ಸನ್ನು ಆಕೆಯ ಎದುರಿಗಿಟ್ಟು ರಾಮ ಹತನಾದ ಎಂಬ ಸುದ್ದಿ ತಿಳಿಸಿದ. ಸೀತೆ ಗೋಳಾಡಿದ್ಲು. ಆದರೆ ದಾಸಿ ಸರಮೆ ಇದು ರಾಮನ ಶಿರವಲ್ಲ ಎಂದು ವಾಸ್ತವವನ್ನು ಅರುಹಿದ್ಲು. ಇಂದ್ರಜಿತು ನಾಗಪಾಶದಿಂದ ರಾಮಲಕ್ಷ್ಮಣರನ್ನು ಬಂಧಿಸಿದಾಗ ರಾವಣನ ದಾಸಿಯರು ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕರೆದೊಯ್ದು ತೋರಿಸಿದರು. ದುಃಖ ತಡೆಯಲಾರದೆ ಸೀತೆ ಪ್ರಲಾಪಿಸಿದ್ಲು. ಆಗ ತ್ರಿಜಟೆ ರಾಮಲಕ್ಷ್ಮಣರು ಬದುಕಿರುವುದಾಗಿ ಧೈರ್ಯ ಹೇಳಿದ್ಲು. ತನ್ನ ಪ್ರಿಯಪುತ್ರ ಇಂದ್ರಜಿತು ಯುದ್ಧದಲ್ಲಿ ಮರಣಿಸಿದ ವಾರ್ತೆಯನ್ನು ಕೇಳಿ ರಾವಣ ಕೋಪಾವೇಶದಿಂದ ಸೀತೆಯನ್ನು ಕೊಲ್ಲುವೆನೆಂದು ಅಶೋಕವನಕ್ಕೆ ಬಂದ. ಆಗ ರಾವಣನ ಮಂತ್ರಿ ಸುಪಾರ್ಶ್ವ ಸ್ತ್ರೀವಧೆ ಸಲ್ಲದು ಎಂದು ಬುದ್ಧಿ ಹೇಳಿದ. ರಾಮನಿಂದ ಯುದ್ಧರಂಗದಲ್ಲಿ ರಾವಣ ಹತನಾದ ವಾರ್ತೆಯನ್ನು ಹನುಮಂತ ಸೀತೆಗೆ ತಿಳಿಸಿದ. ವಿಜಯಿಯಾದ ಪತಿಯನ್ನು ತಾನು ಕೂಡಲೇ ನೋಡಲು ಬಯಸುವುದಾಗಿ ಆಕೆ ಹೇಳಿ ಕಳುಹಿಸಿದ್ಲು. ಯುವತಿಯರಿಂದ ಶೃಂಗರಿಸಲ್ಪಟ್ಟ ಸೀತೆಯನ್ನು ವಿಭೀಷಣ ರಾಮನ ಬಳಿಗೆ ಕರೆತಂದ. ಲಜ್ಜೆಯಿಂದ ಮುಖಕ್ಕೆ ವಸ್ತ್ರವನ್ನು ಮುಚ್ಚಿ ಪತಿಯ ಸನಿಹಕ್ಕೆ ಬಂದು, ಆರ್ಯಪುತ್ರ ಎಂದು ಸೀತೆ ಕಣ್ಣೀರ್ಗರೆದಳು. ಆದರೆ ರಾಮ ಗಂಭೀರನಾಗಿದ್ದ. ಬಿರುನುಡಿಗಳಿಂದ ಸೀತೆಗೆ ಅಪ್ರಿಯವಾದ ಮಾತುಗಳನ್ನೇ ನುಡಿದ. ನೀನು ಇಷ್ಟ ಬಂದ ಕಡೆ ಹೋಗಬಹುದು. ಲಕ್ಷ್ಮಣನೋ ಭರತನೋ ಸುಗ್ರೀವನೋ ವಿಭೀಷಣನೋ ಯಾರನ್ನು ಬೇಕಾದರೂ ಸೇರಬಹುದು ಎಂದ. ಕ್ರೂರ ಮಾತುಗಳಿಂದ ದುಃಖಿತಳಾದ ಸೀತೆ ತನಗೆ ಅಗ್ನಿ ಪ್ರವೇಶಕ್ಕೆ ಚಿತೆಯನ್ನು ಸಿದ್ಧಪಡಿಸುವಂತೆ ಲಕ್ಷ್ಮಣನಿಗೆ ಸೂಚಿಸಿದ್ಲು. ಅಗ್ನಿ ಸೀತೆಯನ್ನು ಮುಟ್ಟಲಿಲ್ಲ. ಪ್ರಜಾಜನರು ದೇವತೆಗಳು ಸೀತೆಯ ಶುದ್ಧ ಚಾರಿತ್ರ್ಯವನ್ನು ಕೊಂಡಾಡಿದರು. ಅಯೋಧ್ಯೆಗೆ ಹಿಂತಿರುಗಿದ ಬಳಿಕ ಕುಲಪುರೋಹಿತರಾದ ವಸಿಷ್ಠರ ನೇತೃತ್ವದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಯಿತು. ಚಂದ್ರ ಕಿರಣಗಳಿಗೆ ಸಮಾನವಾದ ಮುತ್ತಿನ ಹಾರವೊಂದನ್ನು ರಾಮ ಸೀತೆಗೆ ಕೊಟ್ಟ. ಆಗ ತೇಜೋ ಧೃತಿರ್ಯಶೋ ದಾಕ್ಷ್ಯಂ ಸಾಮರ್ಥ್ಯಂ ವಿನಯೋನಯಃ ಪೌರುಷಂ ವಿಕ್ರಮೋ ಬುದ್ಧಿರ್ಯಸ್ಮಿನ್ನೇತಾನೆ ಸರ್ವಶಃ ಬುದ್ಧಿ ಬಲ ಪರಾಕ್ರಮ ಈ ಸರ್ವವೂ ಮೇಳೈಸಿದ ಹನುಮಂತನಿಗೆ ಆ ಮುತ್ತಿನ ಹಾರವನ್ನು ಸೀತೆ ನೀಡಿದ್ಲು. ಪ್ರಜೆಗಳಾಡಿದ ಅಪವಾದದ ಮಾತುಗಳನ್ನು ಕೇಳಿ ರಾಮ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ತಮ್ಮ ಲಕ್ಷ್ಮಣನಿಗೆ ಹೇಳಿದ. ದಂಡಕಾರಣ್ಯದಲ್ಲಿ ಗಂಗಾ ತೀರದಲ್ಲಿದ್ದ ವಾಲ್ಮೀಕಿ ಮಹರ್ಷಿ ಸೀತೆಗೆ ಆಶ್ರಯ ನೀಡಿದ. ಅಲ್ಲಿ ಆಕೆ ಅವಳಿ ಮಕ್ಕಳಾದ ಕುಶಾಲ್ ಅವರಿಗೆ ಜನ್ಮ ಕೊಟ್ಟಳು. ವಾಲ್ಮೀಕಿಯ ಮೂಲಕ ಮತ್ತೆ ರಾಮನನ್ನ ಸೇರಿದ್ಲು. ಮತ್ತೆ ರಾಮನೆದುರು ತನ್ನ ಚಾರಿತ್ರ್ಯವನ್ನು ಪ್ರಮಾಣೀಕರಿಸುವ ಸಂದರ್ಭ ಬಂದಾಗ ಈ ದೇಹ ಬೇಡವೆಂದು ದೃಢನಿಶ್ಚಯ ಕೈಗೊಂಡ ವೈದೇಹಿ ಎದುರು ಭೂಮಿ ಬಿರಿಯಿತು. ಭೂಜಾತೆಯಾದ ಸುಮಂಗಲಿನಿ ಸೀತೆ ಭೂಮಿಯಲ್ಲಿ ಇಳಿದು ನಾಗಲೋಕವನ್ನು ಸೇರಿದಳು. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.